ಜೈ ಕ್ರಿಸ್ತ್. ಯೋವೇಲನ ಪ್ರವಾದನೆಯ ಗ್ರಂಥ 1ನೇ ಸಂಧಿ 1-12 ವಚನ. ಪೆತೂವೇಲನ ಮಗನಾದ ಯೋವೇಲನಿಗೆ ಯೆಹೋವನು ದಯಪಾಲಿಸಿದ ವಾಕ್ಯವು. ಯೆಹೂದಕ್ಕೆ ಸಂಭವಿಸಿದ ಘೋರವಾದ ಇತಿಬಾಧೆ, ಮಿಡತೆಗಳಿಂದಾದ ಹಾನಿ. ವೃದ್ಧರೇ ಕೇಳಿರಿ, ದೇಶ ನಿವಾಸಿಗಳೇ ನೀವೆಲ್ಲರೂ ಕಿವಿಗೊಡಿರಿ. ಇಂಥ ಬಾಧೆಯು ನಿಮ್ಮ ಕಾಲದಲ್ಲಿಯಾಗಲಿ ನಿಮ್ಮ ತಂದೆಗಳ ಕಾಲದಲ್ಲಿಯಾಗಲಿ ಸಂಭವಿಸಿತೋ? ಇದನ್ನು ನಿಮ್ಮ ಮಕ್ಕಳಿಗೆ ವರ್ಣಿಸಿರಿ, ಅವರು ತಮ್ಮ ಮಕ್ಕಳಿಗೆ ವಿವರಿಸಲಿ, ಅವರು ಮುಂದಿನ ತಲೆಯವರಿಗೆ ತಿಳಿಸಲಿ. ಚೂರಿ ಮಿಡತೆ ತಿಂದು ಮಿಕ್ಕದ್ದನ್ನು ಗುಂಪು ಮಿಡತೆ ತಿಂದು ಬಿಟ್ಟಿತು, ಗುಂಪು ಮಿಡತೆ ತಿಂದು ಮಿಕ್ಕದ್ದನ್ನು ಸಣ್ಣ ಮಿಡತೆ ತಿಂದು ಬಿಟ್ಟಿತು, ಸಣ್ಣ ಮಿಡತೆ ತಿಂದು ಮಿಕ್ಕದ್ದನ್ನು ದೊಡ್ಡ ಮಿಡತೆ ತಿಂದು ಬಿಟ್ಟಿತು. ಅಮಲೇರಿದವರೇ ಎಚ್ಚರಗೊಳ್ಳಿರಿ, ಅಳಿರಿ, ಕುಡಿಕರೇ ಅರಚಿಕೊಳ್ಳಿರಿ. ದ್ರಾಕ್ಷಾರಸವು ನಿಮ್ಮ ಬಾಯಿಗೆ ಇನ್ನೂ ಬೀಳದು. ಇಗೋ, ನನ್ನ ದೇಶದ ಮೇಲೆ ಅಸಂಖ್ಯಾತ ಪ್ರಬಲ ಸೈನ್ಯವು ಬಂದಿದೆ. ಅದರ ಹಲ್ಲುಗಳು ಸಿಂಹದ ಹಲ್ಲುಗಳೇ, ಅದರ ಕೋರೆಗಳು ಮೃಗರಾಜನ ಕೋರೆಗಳೇ. ಅದು ನನ್ನ ದ್ರಾಕ್ಷಿಯ ಬಳ್ಳಿಗಳನ್ನು ಹಾಳು ಮಾಡಿದೆ, ನನ್ನ ಅಂಜೂರದ ಗಿಡಗಳನ್ನು ಸಿಗಿದು ಹಾಕಿದೆ, ಅವುಗಳನ್ನು ಬೋಳು ಮಾಡಿ ಬಿಟ್ಟುಬಿಟ್ಟಿದೆ. ರೆಂಬೆಗಳು ಬಿಳುಪಾಗಿ ಹೋಗಿವೆ. ದೇಶವೇ, ನನ್ನ ಯೌವನ ಕಾಲದ ಪತಿಯ ವಿಯೋಗ ದುಃಖದಿಂದ ಗೋಣಿತಟ್ಟನ್ನುಟ್ಟುಕೊಂಡು ಗೋಳಾಡುವ ಯುವತಿಯಂತೆ ಗೋಳಾಡು. ಧಾನ್ಯ ಪಾನ ನೈವೇದ್ಯಗಳು ಯೆಹೋವನ ಆಲಯದಲ್ಲಿ ನಿಂತು ಹೋಗಿವೆ. ಯೆಹೋವನ ಸೇವಕರಾದ ಯಾಜಕರು ದುಃಖಿಸುತ್ತಾರೆ. ಹೊಲವು ಹಾಳಾಗಿದೆ, ದೇಶವು ದುಃಖಿಸುತ್ತದೆ, ಏಕೆಂದರೆ ಧಾನ್ಯವು ಸೂರೆಯಾಗಿದೆ, ದ್ರಾಕ್ಷಾರಸವು ತಗ್ಗಿದೆ, ಎಣ್ಣೆಯು ಕುಗ್ಗಿದೆ. ರೈತರೇ ಕಂಗೆಡಿರಿ, ತೋಟಗಾರರೇ ಗೋಳಾಡಿರಿ. ಗೋಧಿಯೂ ಜವೆಗೋಧಿಯೂ ಹಾಳಾಗಿವೆ, ಹೊಲದ ಬೆಳೆಯು ನಾಶವಾಗಿದೆ, ದ್ರಾಕ್ಷಾಲತೆಯು ಆಶಾಭಂಗಪಟ್ಟಿದೆ, ಅಂಜೂರದ ಗಿಡವು ಕ್ಷೀಣವಾಗಿದೆ. ದಾಳಿಂಬ, ಖರ್ಜೂರ, ಸೇಬು, ಅಂತು ಸಕಲ ವನವೃಕ್ಷಗಳು ಒಣಗಿವೆ. ಆನಂದವು ತಗ್ಗಿ ನರಜನ್ಮದವರೆಗೆ ತಪ್ಪಿಹೋಗಿದೆ. ಆಮೆನ್.